ಪ್ರಪಂಚದ ಅತಿದೊಡ್ಡ ದಾನಿ ಯಾರು ಅನ್ನೋ ಪ್ರಶ್ನೆ ಬಂದ್ರೆ 99% ಜನರ ಉತ್ತರ ಕರ್ಣನೇ ಆಗಿರ್ತಾನೆ. ಆದ್ರೆ ತನ್ನ ಸಕಲ ಸಾಮ್ರಾಜ್ಯದ ಜೊತೆಗೆ ತನ್ನ ಪ್ರಾಣವನ್ನೇ ದಾನವಾಗಿ ನೀಡಿದ ವ್ಯಕ್ತಿಯ ಕಥೆ ನಿಮ್ಗೆ ಗೊತ್ತಾ? ಸ್ನೇಹಿತರೆ, ಶ್ರೀಹರಿಯ ದಶಾವತಾರ ಕಥಾಮೃತದಲ್ಲಿ ಮೊದಲನೆಯ ಅವತಾರದಿಂದ ನರಸಿಂಹನ ಅವತಾರದವರೆಗೂ ಕಳೆದ ವಿಡಿಯೋಗಳಲ್ಲಿ ತಿಳಿದುಕೊಂಡಿದ್ದೇವೆ. ನೀವಿನ್ನೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡೋದಕ್ಕೆ ಮರಿಬೇಡಿ. ಇನ್ನು ನರಸಿಂಹ ಅವತಾರದ ಅಂತ್ಯದ ನಂತರ ಪ್ರಹ್ಲಾದ ಮತ್ತು ಅವನ ಮಗ ವಿರೋಚನ ಭರತಖಂಡವನ್ನ ಆಳ್ವಿಕೆ ಮಾಡ್ತಾರೆ. ವಿರೋಚನನ ನಂತರ ಸತ್ಯಯುಗ ಕೊನೆಗೊಂಡು ತ್ರೇತಾಯುಗ ಆರಂಭವಾದಾಗ ವಿರೋಚನನ ಮಗ ಮಹಾಬಲಿ ಅಧಿಕಾರಕ್ಕೆ ಬರ್ತಾನೆ. ಸಂಬಂಧಗಳ ಆಧಾರದ ಮೇಲೆ ಮಹಾಬಲಿ ಪ್ರಹ್ಲಾದನಿಗೆ ಮೊಮ್ಮಗನಾಗಬೇಕು. ತನ್ನ ತಾತನಂತೆಯೇ ಮಹಾಬಲಿ ಕೂಡ ವಿಷ್ಣುವಿನ ಪರಮ ಭಕ್ತನಾಗಿದ್ದ. ಆದ್ರೆ ಅದೇ ಭಕ್ತನನ್ನು ಸಂಹರಿಸಲು ವಿಷ್ಣು ವಾಮನ ಅವತಾರವನ್ನ ಎತ್ತಿದ್ದೇಕೆ? ಈ ಕುತೂಹಲಕಾರಿ ಅವತಾರದ ಕಥೆಗೆ ಸ್ವಾಗತ. ಈ ಕಥೆಯನ್ನ ಆರಂಭಿಸೋದಕ್ಕೆ ಮುಂಚೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮನ್ನ ತಲುಪೋದಕ್ಕೆ ಸಹಾಯವಾಗುತ್ತೆ. ಮಹಾಬಲಿ ಅತ್ಯಂತ ಪ್ರಾಮಾಣಿಕ ಮತ್ತು ದಕ್ಷ ಆಡಳಿತಗಾರನಾಗಿದ್ದ. ಹರಿಭಕ್ತನಾಗಿದ್ದರಿಂದ ಸಾಮ್ರಾಜ್ಯದಲ್ಲಿ ಸಂಪತ್ತಿನ ದೇವತೆ ಲಕ್ಷ್ಮಿಯ ಕೊರತೆಯೇ ಇರಲಿಲ್ಲ. ಪ್ರಜೆಗಳಿಗಾಗಿ ಸದಾ ಒಳಿತನ್ನೇ ಬಯಸುತ್ತಿದ್ದರಿಂದ ಮಳೆ ಬೆಳೆಯ ಕೊರತೆಯೂ ಇರಲಿಲ್ಲ. ಅತೀವ ಪರಾಕ್ರಮಿಯಾದ್ದರಿಂದ ಜೊತೆಗೆ ವಿಸ್ತಾರ ಸೇನಾಬಲವನ್ನ ಹೊಂದಿದ್ದರಿಂದ ಆತನನ್ನ ಎದುರು ಹಾಕಿಕೊಂಡು ಶತ್ರುವಾಗುವ ಧೈರ್ಯ ಕೂಡ ಯಾರಿಗೂ ಇರಲಿಲ್ಲ. ಹೀಗಾಗಿ ಸಂಪೂರ್ಣ ಭೂಮಂಡಲವನ್ನ ಗೆದ್ದು ಮಹಾಬಲಿ ಚಕ್ರವರ್ತಿ ಎಂಬ ಬಿರುದನ್ನ ಪಡೆದುಕೊಂಡು ಬಲಿಚಕ್ರವರ್ತಿ ಎಂದೇ ಪ್ರಖ್ಯಾತಿ ಗಳಿಸಿದ. ಆದರೆ ಮೂಲತಃ ಹಿರಣ್ಯಕಶ್ಯಪನ ವಂಶಸ್ಥನೂ ಅಸುರನೂ ಆಗಿದ್ದರಿಂದ ಆತನ ಗುರುಗಳಾಗಿದ್ದವರು ಶುಕ್ರಾಚಾರ್ಯರು. ನೀನು ಕೇವಲ ಭೂಮಂಡಲವನ್ನು ಜಯಿಸಿದರೆ ಸಾಲದು, ದೇವಲೋಕವನ್ನೂ ವಶಪಡಿಸಿಕೊಳ್ಳಬೇಕು. ಆಗ ನಿನ್ನನ್ನು ದೇವರೆಂದು ಪೂಜಿಸುತ್ತಾರೆ. ಇಲ್ಲವಾದಲ್ಲಿ ನೀನೊಬ್ಬ ಕೇವಲ ಅಸುರನಾಗಿಯೇ ಕೊನೆಗೊಳ್ಳುತ್ತೀಯಾ ಎಂದು ಬಲಿಚಕ್ರವರ್ತಿಯಲ್ಲಿ ಸ್ವರ್ಗಲೋಕದ ಆಸೆಯನ್ನ ಚಿಗುರಿಸಿದರು. ಸ್ನೇಹಿತರೆ, ಯಾವಾಗಲೂ ತಾನು ಉತ್ತಮನಾಗಿದ್ದರೆ ಸಾಲದು, ತನ್ನ ಜೊತೆಗಿರುವ ಸಂಘವೂ ಕೂಡ ಉತ್ತಮವಾದದ್ದೂ ಇರಬೇಕು ಎಂಬುದಕ್ಕೆ ಈ ಘಟನೆ ಒಂದು ಅದ್ಭುತ ಉದಾಹರಣೆ. ಸಕಲವೂ ತನ್ನಲ್ಲಿದೆ ಎಂಬ ತೃಪ್ತಿಯಿಂದ ಸಿಕ್ಕಷ್ಟರಲ್ಲೇ ಸಂತೋಷವಾಗಿದ್ದ ಬಲಿಯ ಮನಸ್ಸಿನಲ್ಲಿ ಇಂದ್ರನ ಪದವಿಯ ಆಸೆಯನ್ನ ಶುಕ್ರಾಚಾರ್ಯರು ಬಿತ್ತಿದರು. ಆದರೆ ದೇವತೆಗಳನ್ನು ಎದುರಿಸುವಷ್ಟು ಶಕ್ತಿ ತನ್ನಲ್ಲಿಲ್ಲ ಎಂಬುದನ್ನು ತಿಳಿದಿದ್ದ ಬಲಿಚಕ್ರವರ್ತಿ ಶಕ್ತಿ ಸಂಪಾದನೆಗಾಗಿ ವಿಶ್ವಜಿತ್ ಯಾಗವನ್ನು ಆರಂಭಿಸುತ್ತಾನೆ. ಈ ಯಜ್ಞದಿಂದ ಬಲಿಗೆ 4 ಕುದುರೆಗಳುಳ್ಳ ಚಿನ್ನದ ರಥ, ಒಂದು ಅದ್ವಿತೀಯ ಬಿಲ್ಲು ಹಾಗೂ ಒಂದು ಕವಚ ಸಿಗುತ್ತದೆ. ಇದರಿಂದ ಬಲಿಯನ್ನು ಸೋಲಿಸಲು ಯಾರಿಗೂ ಸಾಧ್ಯವಿರಲಿಲ್ಲ. ಆದರೆ ಆತ ಸ್ವರ್ಗದ ಮೇಲೆ ದಾಳಿ ಮಾಡುವುದರೊಳಗಾಗಿ ಈ ವಿಚಾರ ತಿಳಿದಿದ್ದ ಇಂದ್ರ ಭಯಗೊಂಡು ತನ್ನ ಸಂಪೂರ್ಣ ದೇವಸೇನೆಯನ್ನು ಕರೆದುಕೊಂಡು ಸ್ವರ್ಗವನ್ನು ಬಿಟ್ಟು ಓಡಿ ಹೋಗಿರುತ್ತಾನೆ. ಹೀಗಾಗಿ ಯುದ್ಧವನ್ನೇ ಮಾಡದೆ ಬಲಿ ಸ್ವರ್ಗಲೋಕವನ್ನು ಕೂಡ ಗೆದ್ದುಕೊಂಡು ಅಜೇಯನಾಗಿದ್ದ. ಅತ್ತ ದೇವಲೋಕವನ್ನು ಬಿಟ್ಟು ಅಜ್ಞಾತ ಸ್ಥಳದಲ್ಲಿ ವಾಸಿಸುತ್ತಿದ್ದ ದೇವತೆಗಳಿಗೆ ಸುಖ ಸೌಕರ್ಯಗಳಿಲ್ಲದೆ ಬದುಕು ಕಷ್ಟಕರವಾಯಿತು. ಅದರಲ್ಲೂ ಇಂದ್ರನಿಗೆ ಅಧಿಕಾರದ ವ್ಯಾಮೋಹ ದಿನದಿಂದ ದಿನಕ್ಕೆ ಬಾಧಿಸತೊಡಗಿತು. ಹೀಗಾಗಿ ತನ್ನ ಅಧಿಕಾರವನ್ನು ಮರಳಿ ಪಡೆದುಕೊಳ್ಳುವ ಸಲುವಾಗಿ ವಿಷ್ಣುವಿನಲ್ಲಿ ಪ್ರಾರ್ಥಿಸಿಕೊಂಡ. ನಾನು ನಿಮಗೆ ವರಹಾವತಾರದ ಕಥೆಯಲ್ಲಿ ದಿತಿ ಮತ್ತು ಅದಿತಿಯರ ಕಥೆಯನ್ನು ಹೇಳಿದ್ದೇನಲ್ಲ, ದೇವತೆಗಳು ಅದಿತಿಯ ಮಕ್ಕಳು. ಹೀಗಾಗಿ ತನ್ನ ಮಕ್ಕಳ ಕಷ್ಟವನ್ನು ನೋಡಲಾಗದೆ ಆಕೆಯೂ ಕೂಡ ವಿಷ್ಣುವಿನ ಕುರಿತು ಯಜ್ಞವನ್ನು ಮಾಡಿ ತನ್ನ ಮಕ್ಕಳಿಗೆ ಸ್ವರ್ಗ ಮರಳಿ ಸಿಗುವಂತೆ ಪ್ರಾರ್ಥಿಸಿಕೊಂಡಳು. ಹೀಗಾಗಿ ತನ್ನ ಪರಮಭಕ್ತ ಬಲಿಚಕ್ರವರ್ತಿಯನ್ನು ವಧಿಸಲು ವಿಷ್ಣು ಮೊದಲ ಬಾರಿಗೆ ಮಾನವ ಅವತಾರವನ್ನು ತಾಳಿದ. ಆ ಅವತಾರವೇ ವಾಮನ ಅವತಾರ. ವಾಮನ ಅದಿತಿ ಮತ್ತು ಕಶ್ಯಪನ ಮಗನಾಗಿ ಭೂಲೋಕದಲ್ಲಿ ಜನಿಸಿದ. 7 ವರ್ಷಕ್ಕೆ ವಾಮನನಿಗೆ ಉಪನಯನ ಆದ ನಂತರ ಒಂದು ಕೊಡೆ ಮತ್ತು ಜೋಳಿಗೆಯನ್ನು ಹಿಡಿದು ಭಿಕ್ಷಾಟನೆಗೆ ತೆರಳುತ್ತಾನೆ. ಆಗಾಗಲೇ ತಾನು 3 ಲೋಕಗಳ ಚಕ್ರವರ್ತಿ, ತನಗೆ ಯಾವ ಕೊರತೆಗಳೂ ಇಲ್ಲ, ನಾನು ದೇವದಾನವರಿಬ್ಬರಿಗೂ ಅಧಿಪತಿ ಎನ್ನುವ ಗರ್ವ ಬಲಿಯಲ್ಲಿ ತುಂಬಿಕೊಂಡಿತ್ತು. ಒಮ್ಮೆ ಬಲಿಚಕ್ರವರ್ತಿ ಲೋಕ ಕಲ್ಯಾಣಕ್ಕಾಗಿ ಒಂದು ಯಜ್ಞವನ್ನು ಮಾಡಿ ಶ್ರೇಯಸ್ಸಿಗಾಗಿ ಪ್ರಜೆಗಳಿಗೆ ದಾನವನ್ನು ನೀಡುತ್ತಿರುತ್ತಾನೆ. ಅಲ್ಲಿಗೆ ದಾನವನ್ನು ಪಡೆದುಕೊಳ್ಳಲು ವಾಮನ ಬಂದು ನಿಂತ. ಕುಬ್ಜದೇಹ, ಓಡುತಲೆ, ಬಡ ಬ್ರಾಹ್ಮಣ ರೂಪ, ಕೈಯಲ್ಲಿ ಒಂದು ಛತ್ರಿ, ಭುಜಕ್ಕೊಂದು ಜೋಳಿಗೆ, ಶುದ್ಧ ಬಿಳಿ ಬಣ್ಣದ ಬ್ರಾಹ್ಮಣ ಉಡುಗೆ, ಜೊತೆಗೊಂದು ಕಮಂಡಲವನ್ನು ಹಿಡಿದು ಬರುತ್ತಿದ್ದ ವಾಮನನನ್ನು ಕಂಡು ದೈವಿಕ ರೂಪವನ್ನು ಕಂಡಂತೆ ಬಲಿಚಕ್ರವರ್ತಿ ಕಣ್ಣು ಮಿಟುಕಿಸದೆ ನೋಡತೊಡಗಿದ. ಆದರೆ ಅದು ಕೇವಲ ದೈವಿಕ ರೂಪದ ಬಾಲಕ ಅಲ್ಲ, ನಿಜವಾಗಿಯೂ ದೈವವೇ ಆಗಿರುವ ವಿಷ್ಣು ಎಂಬುದು ಶುಕ್ರಾಚಾರ್ಯರಿಗೆ ಅಷ್ಟೊತ್ತಿಗಾಗಲೇ ತಿಳಿದಿತ್ತು. ಭವತಿ ಭಿಕ್ಷಾಂ ದೇಹಿ ಎಂದ ವಾಮನನಿಗೆ, ನಿನಗೇನು ಭಿಕ್ಷೆ ಬೇಕು ಬಾಲಕ ಎಂದು ಪ್ರೀತಿಯಿಂದ ಬಲಿಚಕ್ರವರ್ತಿ ಕೇಳಿದ. ನಾನು ಕೇಳಿದ್ದನ್ನೆಲ್ಲ ಕೊಡುವಷ್ಟು ಶಕ್ತಿ ನಿನ್ನಲ್ಲಿದೆಯೇ ಚಕ್ರವರ್ತಿ ಎಂದು ಬಲಿಚಕ್ರವರ್ತಿಯ ದಾನ ಸಾಮರ್ಥ್ಯವನ್ನು ಪ್ರಶ್ನಿಸುವ ರೀತಿ ವಾಮನ ಕಿಚಾಯಿಸಿದ. ಕೊಡಲಾಗದಂಥದ್ದನ್ನು ಈ ಬಡ ಬ್ರಾಹ್ಮಣ ಬಾಲಕ ಅದೇನು ಕೇಳುತ್ತಾನೋ ನೋಡೋಣ
ಎಂದು ಬಲಿ ವಾಮನನಿಗೆ ಏನನ್ನೇ ಕೇಳಿದರೂ ಕೊಟ್ಟೇ ಕೊಡುತ್ತೇನೆ ಎಂಬ ಭರವಸೆಯನ್ನು ನೀಡಿ ಕೇಳಲು ಹೇಳುತ್ತಾನೆ. ಆಗ ವಾಮನ ಕೇಳಿದ್ದು ಕೇವಲ 3 ಹೆಜ್ಜೆಗರಷ್ಟು ಭೂಮಿ ಮಾತ್ರ. ಇದನ್ನು ಕೇಳಿದ ಬಲಿಚಕ್ರವರ್ತಿ, ಅಯ್ಯೋ ಬಡಬಾಲಕನೇ, ರಾಜಾಧಿರಾಜ, ಅಷ್ಟೈಶ್ವರ್ಯ ಸಂಪನ್ನ, ಧನಕನಕಗಳ ಮಿತಿಯೇ ಇಲ್ಲದ ಈ ತ್ರಿಲೋಕ ಸಾರ್ವಭೌಮನ ಬಳಿ ಕೇವಲ 3 ಹೆಜ್ಜೆಯ ಭೂಮಿಯನ್ನು ಕೇಳುವುದೇ? 3 ಲೋಕಗಳ ಒಡೆಯ ಕೇವಲ 3 ಹೆಜ್ಜೆ ಭೂಮಿಯನ್ನು ಕೊಟ್ಟ ಎಂದು ಜನ ನನ್ನನ್ನು ಅಪಹಾಸ್ಯ ಮಾಡುವುದಿಲ್ಲವೇ? ಬೇರೆ ಏನಾದರೂ ಕೇಳು ಎಂದು ತನ್ನ ಸಿರಿವಂತಿಕೆಯ ಗರ್ವದ ಮಾತುಗಳನ್ನು ವಾಮನನಿಗೆ ಹೇಳಿದ್ದ. ಆದರೆ ವಾಮನ, ನನಗೆ ಬೇಕಿರುವುದು 3 ಹೆಜ್ಜೆಗಳ ಭೂಮಿ, ಅದನ್ನು ಕೊಡಲಾಗುತ್ತದೆಯೋ ಇಲ್ಲವೋ ಹೇಳು ಎಂದಾಗ ಭೂಮಿಯನ್ನು ನೀಡಲು ಬಲಿ ಒಪ್ಪುತ್ತಾನೆ. ಆದರೆ ಶುಕ್ರಾಚಾರ್ಯರು, ಆತನು ಶ್ರೀಹರಿ ಎಂಬ ಅನುಮಾನ ನನ್ನಲ್ಲಿದೆ, ಆತನಿಗೆ ದಾನ ನೀಡಬೇಡ ಎಂದಾಗ, ಕೊಟ್ಟ ಮಾತನ್ನು ನಾನು ಎಂದಿಗೂ ತಪ್ಪಲಾರೆ. ಹಾಗೊಂದು ವೇಳೆ ಶ್ರೀಹರಿಯೇ ನನ್ನ ಬಳಿ ದಾನವನ್ನು ಕೇಳುತ್ತಾನೆಂದರೆ ಅದಕ್ಕಿಂತ ಪುಣ್ಯ ಮತ್ತೊಂದಿಲ್ಲ ಎಂದು ದಾನ ಸಂಕಲ್ಪಕ್ಕಾಗಿ ಜಲವನ್ನು ನೀಡಲು ಕಮಂಡಲವನ್ನು ತೆಗೆದುಕೊಂಡಾಗ ಶುಕ್ರಾಚಾರ್ಯರು ಕೀಟದ ರೂಪವನ್ನು ಧರಿಸಿ ಕಮಂಡಲದ ನಳಿಕೆಯಲ್ಲಿ ಕುಳಿತು ನೀರು ಹೊರಬರದಂತೆ ತಡೆಯುತ್ತಾರೆ. ಆದರೆ ಅಲ್ಲಿದ್ದದ್ದು ವಿಷ್ಣು ಪರಮಾತ್ಮ. ಆತನಿಗೆ ಇದೊಂದು ಸವಾಲ. ಒಂದು ಸಣ್ಣ ಗರಿಕೆಯಿಂದ ನಳಿಕೆಗೆ ತಿವಿದಾಗ ಅದು ಶುಕ್ರಾಚಾರ್ಯರ ಕಣ್ಣಿಗೆ ಚುಚ್ಚಿ ಅವರು ಒಂದು ಕಣ್ಣನ್ನೇ ಶಾಶ್ವತವಾಗಿ ಕಳೆದುಕೊಳ್ಳುತ್ತಾರೆ. ಅಂದಿನಿಂದ ಶುಕ್ರಾಚಾರ್ಯರು ಒಕ್ಕಣ್ಣಿನ ಶುಕ್ರಾಚಾರ್ಯರಾದರೆಂದು ನಮ್ಮ ಸನಾತನ ನಂಬಿಕೆ. ಕೊನೆಗೆ ಕಮಂಡಲದಿಂದ ಜಲವನ್ನು ನೀಡಿ ತಲೆಯೆಟ್ಟಿದ ಬಲಿಚಕ್ರವರ್ತಿಗೆ ಕಂಡದ್ದು ಅತಿ ಬೃಹದಾಕಾರವಾಗಿ ಬೆಳೆದು ನಿಂತ ವಾಮನನ ರೂಪ. ಆಗ ಅದು ನಿಜವಾಗಿಯೂ ವಿಷ್ಣು ಪರಮಾತ್ಮನೇ ಎಂದು ಬಲಿಚಕ್ರವರ್ತಿಗೆ ಅರಿವಾಯಿತು. ವಾಮನ ಅತಿ ದೊಡ್ಡದಾಗಿ ಬೆಳೆದಿದ್ದ ತನ್ನ ಪಾದದ ಮೊದಲ ಹೆಜ್ಜೆಯಿಂದಲೇ ಸಂಪೂರ್ಣ ಭೂಲೋಕವನ್ನು, 2ನೇ ಹೆಜ್ಜೆಯಿಂದ ಸಂಪೂರ್ಣ ದೇವಲೋಕವನ್ನು ತುಂಬಿಸಿ ದಾನವಾಗಿ ಕೇಳುತ್ತಾನೆ. ಆದರೆ 3ನೇ ಹೆಜ್ಜೆಗೆ ಸ್ಥಳವಿಲ್ಲದಿದ್ದಾಗ ಬಲಿ ಸ್ವಯಂ ತನ್ನ ಆರಾಧ್ಯ ದೈವ ವಿಷ್ಣುವಿನ ಚರಣ ತನ್ನ ತಲೆಯ ಮೇಲಿರಲಿ ಎಂದು ಆಶಿಸಿ 3ನೇ ಹೆಜ್ಜೆಯಾಗಿ ತನ್ನ ಶಿರದ ಸಹಿತವಾದ ಪಾತಾಳವನ್ನು ದಾನವಾಗಿ ನೀಡಲು ಅಪೇಕ್ಷಿಸುತ್ತಾನೆ. ಇಲ್ಲಿ ಬಲಿ ತನ್ನ ಮಾತನ್ನು ಹಿಂತೆಗೆದುಕೊಂಡು ದಾನ ನೀಡುವುದಿಲ್ಲ ಎಂದು ನಿರಾಕರಿಸಬಹುದಾಗಿತ್ತು. ಆದರೆ ತಲೆಯನ್ನು ಒತ್ತೆಯಿಟ್ಟಾದರೂ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ಎಂಬ ಮಹಾ ಸಂದೇಶವನ್ನು ಈ ಘಟನೆಯ ಮೂಲಕ ಬಲಿಚಕ್ರವರ್ತಿ ನೀಡಿದ. ಆತನ ಭಕ್ತಿಗೆ ಮೆಚ್ಚಿದಂತಹ ವಿಷ್ಣು ಶಾಶ್ವತವಾಗಿ ವೈಕುಂಠದಲ್ಲಿ ಶ್ರೀಹರಿಯಲ್ಲಿ ಐಕ್ಯವಾಗುವಂತೆ ಹಾಗೂ ಪ್ರತಿ ವರ್ಷ ಆತನಿಗಾಗಿಯೇ ಬಲಿಪಾಡ್ಯಮಿ ಮೂಲಕ ಭೂಲೋಕದ ಜನರು ಬಲಿಚಕ್ರವರ್ತಿಯನ್ನು ಭೂಮಿಗೆ ಆಹ್ವಾನಿಸುವಂತೆ ವರ್ಷಕ್ಕೊಂದು ಬಾರಿ ಭೂಲೋಕಕ್ಕೆ ಬಂದು ಜನರಿಗೆ ಆಶೀರ್ವಾದ ನೀಡುವಂತೆ ವರವನ್ನು ಕರುಣಿಸಿದ. ಹೀಗಾಗಿಯೇ ದೀಪಾವಳಿಯ ಸಂದರ್ಭದಲ್ಲಿ ಬಲಿಪಾಡ್ಯಮಿ ಆಚರಣೆಯ ಪದ್ಧತಿ ನಮ್ಮಲ್ಲಿ ಇಂದಿಗೂ ಚಾಲ್ತಿಯಲ್ಲಿದೆ. ಇಲ್ಲಿ ವಿಷ್ಣು ತುಳಿದದ್ದು ಬಲಿಯನಲ್ಲ, ಆತನಲ್ಲಿದ್ದ ಅಹಂಕಾರವನ್ನು. ಸ್ನೇಹಿತರೆ, ಬಲಿಯ ಈ ದಾನಗುಣದ ಬಗ್ಗೆ, ಆತನ ಉದಾರತೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮ ಅವತಾರದ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ವಿಡಿಯೋವನ್ನು ಮಾಡಲಾಗಿದೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. 7ನೇ ಅವತಾರವಾದಂತಹ ಶ್ರೀರಾಮ ಅವತಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ತಿಳಿಸಿ.